ನನ್ನ ಹೆಸರು ಜಬೀಲ್ ಅಹಮದ್. ನಮ್ಮಂತಹ ಮೊಳಕಾಲ್ಮೂರು ಊರಿನವನು, ಚಿತ್ರದುರ್ಗ ಜಿಲ್ಲೆ. ಬಹುಶಃ ಇವತ್ತು ನಾನು ಗುಲ್ಬರ್ಗದ ಅಯಾಜ್ ಹುಸೇನ್ ಪಟೇಲ್ ಅವರ ಈ ಮ್ಯೂಸಿಯಂ ಮತ್ತು ಆರ್ಟ್ ಗ್ಯಾಲರಿಗೆ ಬರದೇ ಇದ್ದಿದ್ದರೆ ಬಹುಶಃ ನಾನು ಬದುಕಿನಲ್ಲಿ ಯಾವತ್ತೂ ನೋಡಲಿಕ್ಕಾಗುವಂತಹ ವಸ್ತುಗಳಿರ್ಬೋದು, ಮತ್ತು ಇವರ ಸಂಗ್ರಹದಲ್ಲಿರುವಂತಹ ಪೇಂಟಿಂಗ್, ಇವರು ತೆಗೆದಿರುವಂತಹ ಫೋಟೋಗ್ರಫಿ ಇರ್ಬೋದು, ಭಾಳಷ್ಟು ಈ ಥರ ಯಾವತ್ತಿಗೂ ನಾವು ಇಡೀ ಜೀವನದಲ್ಲಿ ನಾವು ನೋಡಲಿಕ್ಕಾಗದಂಥ ಪ್ರದೇಶದಿಂದ ತಂದಂಥ ವಸ್ತುಗಳು, ಅವುಗಳನ್ನ ಮುಟ್ಟಿ ಅನುಭವಿಸಿದಂಥ ಈ ಗಳಿಗೆ ಇದೆಯಲ್ಲ, ನಿಜಕ್ಕೂ ತುಂಬ ಸಾರ್ಥಕವಾದಂಥ ಗಳಿಗೆಗಳು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಈ ಒಂದು ಸ್ಥಳವನ್ನು ಜಗತ್ತಿನ ಪ್ರತಿಯೊಬ್ಬ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಬಂದು ಸಂದರ್ಶಿಸಬೇಕಾದಂಥ ಜಾಗ ಇದು. ನಾನು ಎಷ್ಟು ಮ್ಯೂಸಿಯಂಗಳಿಗೆ ಹೋಗಿದ್ದೀನಿ, ಗ್ಯಾಲರಿಗಳಿಗೆ ಹೋಗಿದ್ದೀನಿ, ಆದರೆ ಇಲ್ಲಿರುವಂತಹ ವೈವಿಧ್ಯತೆ ಬಹುಶಃ ನಾವು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಬರೀ ವೈವಿಧ್ಯತೆ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಇವರು ನಮಗೆ ಒದಗಿಸ್ತಾರೆ. ಎಷ್ಟು ಹಳೆಯ ನಾವು ಪಿರಮಿಡ್ನ ಕಲ್ಲುಗಳನ್ನು ನೋಡಿದ್ವಿ, ಇಲ್ಲಿ ಡೆಡ್ ಸಿಯ ಮರಳನ್ನು ನೋಡಿದ್ವಿ, ಮತ್ತು ನೈಲ್ ನದಿಯ ನೀರನ್ನು, ಈ ಥರವಾಗಿರುವಂಥ ಭಾಳಷ್ಟು, ಮತ್ತು ನಾವು ಯಾವತ್ತೂ ನಾವು ಕೇಳಿದ್ದಂಥ ವಸ್ತುಗಳ ಬಗ್ಗೆ ಏನು ಕೇಳಿದ್ವು, ಇಂಥ ವಸ್ತುಗಳು ಇದು ಹಿಂದಿನ ಕಾಲದಲ್ಲಿ ಬಳಸ್ತಿದ್ರು ಅಂಥೇಳಿ, ಅಂಥ ವಸ್ತುಗಳನ್ನು ಕಣ್ಣಾರೆ ಕಂಡ್ವಿ, ಅದನ್ನ ಮುಟ್ಟಿದ್ವಿ, ಅದನ್ನ ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದರ ಬಗ್ಗೆ ಏನಿದೆ ಈ ಜ್ಞಾನ ಇಲ್ಲ. ಈಗಿನ ತಲೆಮಾರಿನವರು ಏನಿದ್ದಾರೆ, ನಾವು ಏನೋ ಕಂಡುಹಿಡಿದಿದ್ವಿ, ಭಾಳಷ್ಟು ನಮ್ಗೆ ಗೊತ್ತು ಅಂಥೇಳಿ ನಾವು ಏನು ಹೇಳ್ತಾರೋ, ಇಲ್ಲಿ ಬಂದು ನೋಡಿದಾಗ ಈಗ ಇರುವಂಥ ನಮ್ಮ ಜ್ಞಾನ ಅದು ಏನೂ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ನಾವು ಏನೆಲ್ಲ ಮಾಡಿದ್ರು ಅಂಥೇಳಿ. ಇದರಿಂದ ಇಂಥ ವಸ್ತುಗಳ ಬಗ್ಗೆ, ಇಂಥ ಅಭಿರುಚಿಗಳನ್ನು ಬೆಳೆಸ್ಕೊಳ್ಳುವಂಥದ್ದು, ಇದರ ಹಿಂದೆ ಇರುವಂಥ ಶ್ರಮ, ಸಾರ್ಥಕತೆ ಅಷ್ಟಿಷ್ಟಲ್ಲ. ಸುಮಾರು 30ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರುವಂಥ, 40ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿರುವಂಥ ಅವರು ಕೇವಲ ಅವ್ರು ಸುತ್ತಿದ್ದಲ್ಲದೆ ಈಗ ಕೆಲವು ಗಂಟೆಗಳ ಪರ್ಯಟನೆಯಲ್ಲಿ ಅವರು ಸುತ್ತಿದಂತಹ ದೇಶಗಳ ಪರ್ಯಟನೆಗಳನ್ನು ಕೂಡ ನಮಗೆ ಅದನ್ನ ಮನದಟ್ಟು ಮಾಡಿಸಿದ್ದಾರೆ. ಎಲ್ಲಿಗೆ ಹೋದರೂ ಸಹ ನಾವು ಹೋಗ್ತೀವಿ, ಅಲ್ಲೇನೋ ನೋಡ್ತೀವಿ, ಒಂದಷ್ಟು ಫೋಟೋ ಕ್ಲಿಕ್ಕಿಸ್ಕೊತೀವಿ, ಬರ್ತೀವಿ, ಆ ನೆನಪು ಕೂಡ ಅಷ್ಟೇ ಮಾಸೋಗ್ತವೆ. ಆದರೆ ಅವರು ಬರೀ ಇಷ್ಟೇ ಮಾಡಿಲ್ಲ, ಅಲ್ಲಿಂದ ನೆನಪುಗಳನ್ನ ವಸ್ತುಗಳ ರೂಪದಲ್ಲಿ ತಗೊಂಡು ಅವರ ವಸ್ತು ಸಂಗ್ರಹಾಲಯದಲ್ಲಿ ಕೂಡಿಟ್ಟಿದ್ದಾರೆ. ಇವತ್ತು ನಮಗೆ ನೋಡಲಿಕ್ಕೆ ಭಾಳಷ್ಟು ಇದೆ. ಇಡೀ ಒಂದು ಬೇರೆಯ ಜಗತ್ತನ್ನೇ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಇದೊಂದು ಬೆರಗಿನ ಸಂಗತಿ. ನಮ್ಮ ಭೂತನ ಭವಿಷ್ಯತ್ ಅಲ್ಲ, ಇಂಥ ಸ್ಥಳಕ್ಕೆ ಎಲ್ಲರೂ ಭೇಟಿ ನೀಡಿ ಸರ್ಕಾರ ಇವರ ಒಂದು ಶ್ರಮವನ್ನು ಗುರುತಿಸಿ ಮನ್ನಣೆ ಕೊಟ್ಟು ಇವ್ರಿಗೆ ಪ್ರೋತ್ಸಾಹ ನೀಡಬೇಕು. ಇವುಗಳನ್ನು ಮತ್ತಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರ ಸಂಗ್ರಹ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತೇಳಿ ಆಶಿಸ್ತಾ ದೇವರಲ್ಲಿ ಪ್ರಾರ್ಥಿಸ್ತೀನಿ.